ನಾಯಕರ ಕಡೆ ಶೋಭೆ ತರಬೇಕಾಗಿ ವಿನಂತಿ. ಶರಣಬಾಳ ಬಾಳೆಯವರಿಗೆ 12ನೇ ಶತಮಾನದ ಈಡಿಗ ಅಕ್ಕಮ್ಮನವರಿಗೆ 12ನೇ ಶತಮಾನದ ಈಡಿಗ ಅಕ್ಕಮ್ಮನವರಿಗೆ ತಾವೆಲ್ಲರೂ ನೋಡ್ತಾ ಇದ್ರಿ. ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಮತ್ತು ಕರ್ನಾಟಕ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ವತಿಯಿಂದ ಶ್ರೀ 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 ಬಸವಾನಂದ ಮಹಾಸ್ವಾಮಿಯ ನೇತೃತ್ವದಲ್ಲಿ ಕಲಬುರಗಿಯಿಂದ ಬೆಂಗಳೂರುವರೆಗೂ 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಮ್ಮ ಈಡಿಗ ಮತ್ತು 26 ಒಳ ಪಂಗಡಗಳ 18 ಬೇಡಿಕೆಯನ್ನು ಇಟ್ಕೊಂಡು ನಾವು ನಮ್ಮ ಬಸವಾನಂದ ಸ್ವಾಮಿಯವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮಾಡಿ ಕೊನೆಯ ದಿನದ ಇವತ್ತು ಸ್ವತಂತ್ರ ಉದ್ಯಾನವನದಲ್ಲಿ ನಮ್ಮ ಅಂತಿಮ ಬೇಡಿಕೆಯನ್ನ ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ರಾಜ್ಯಾದ್ಯಂತ ನಮ್ಮ ಈಡಿಗ ಕುಲ ಬಾಂಧವರು ಎಲ್ಲರೂ ಕೂಡ ಸಾಕಷ್ಟು ಜನ ಸೇರ್ಕೊಂಡು ಇವತ್ತು ಸರ್ಕಾರ ಒತ್ತಾಯಿಸಿದೀವಿ. ಆ ಸರ್ಕಾರ ಒತ್ತಾಯ ಮಾಡಲಿ ಸರ್ಕಾರದ ಪ್ರತಿನಿಧಿಯಾಗಿ ನಮಗೆ ಶ್ರೀಯುತ ಶಿವರಾಜ್ ತಂಗಡಿ ಅವರು ನಮಗೆ ಬಂದಿದ್ರು. ಜೊತೆಯಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಬಂದಿದ್ರು, ಮತ್ತೆ ಸುನೀಲ್ ಕುಮಾರ್ ಅವರು ಬಂದಿದ್ರು, ಮತ್ತು ನಮ್ಮ ನಾರಾಯಣ ಸ್ವಾಮಿ ಅವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬಂದಿದ್ರು. ಎಲ್ಲರೂ ಹೇಳೋದು ಅಷ್ಟೇ, ನಾವು ಇದ್ದಿದ್ದೆ ಹಂಗ್ ಮಾಡ್ತಿದ್ವಿ, ನಾವು ಇದ್ದಿದ್ದೆ ಹೆಂಗ್ ಮಾಡ್ತಿದ್ವಿ ಅಂತಕ್ಕಂಥದ್ದನ್ನ ಬಹಳ ವಿರೋಧ ಪಕ್ಷ ನಮಗೆ ಹೇಳಿದ್ರು. ಆದ್ರೆ ಅವ್ರ ಪಕ್ಷ ಇದ್ದಾಗೂ ಕೂಡ ಮಾಡಿದ ಕಿಸ್ತಿದ್ದು ಅಷ್ಟೇ ಇದೆ, ನಮಗೆಲ್ಲ ಗೊತ್ತಿದೆ ಅದು. ಇವತ್ತು ಕಾಂಗ್ರೆಸ್ ಪಕ್ಷ ಹೇಳೋದಿಷ್ಟೇ, ನಿಮಗೆ 136 ಸೀಟ್ ಕೊಡುವ ಒಂದು ವಿಚಾರದಲ್ಲಿ ಅದ್ರಲ್ಲಿ ಈಡಿಗ ಜನಾಂಗ ಕೂಡ ಇದೆ ಅಂತಕ್ಕಂಥದ್ದು ಮರಿಬೇಡಿ. ಮುಂದಿನ ಸಾರಿ ನೀವು ಬರಬೇಕು ಅಂತಂದ್ರೆ ನಮ್ಮ ಏನು ಬೇಡಿಕೆ ಇದೆ, ಕೊನೆ ಪಕ್ಷ ನಾವು 8 ಬೇಡಿಕೆಯನ್ನು ಈಡೇರಿಸಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಇಟ್ಟಿದ್ದೀವಿ. ಅದೇನು ದೊಡ್ಡ ದೊಡ್ಡ ಬೇಡಿಕೆ ಅಲ್ಲ. ನೀವು ಯಾವ್ಯಾವ್ದು ಬೇರೆ ಬೇರೆ 5,000 10,000 ರೂಪಾಯಿ ಕೋಟಿ ಕೊಟ್ಟಿದ್ರಿ, ನೀವು 5,000 10,000 ಕೋಟಿ ಕೊಟ್ಟಿದ್ದೀರಿ, ಒಂದಲ್ಲ ಎರಡಲ್ಲ. ಆದ್ರೆ ನಾವು ಕೇಳ್ತಕ್ಕಂಥ ಕೇವಲ 500 ಕೋಟಿ ನಮ್ಮ ನಿಗಮಕ್ಕೆ ಕೊಟ್ಟಿ ಅಂತ ಕೇಳಿದ್ವಿ. ಆದ್ರೆ ಇದುವರೆಗೂ 2 ವರ್ಷ ಕೂಡ ನಾವು 500 ಕೋಟಿ ಕೊಡೋಕೆ ನಿಮ್ಗೆ ಆಗಿಲ್ಲ ಅಂದ್ಮೇಲೆ ನಾವು ನಿಮ್ಮ ಪಕ್ಷವನ್ನು ಹೇಗೆ ನಂಬಬೇಕು ಅಂತಕ್ಕಂಥ ನಮ್ಮ ಬಹುದೊಡ್ಡ ಸಮಸ್ಯೆ ಆಗಿದೆ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಅವರೇ, ನಿಮ್ಮಲ್ಲಿ ಮನವಿ ಮಾಡ್ಬೋದಿರ್ತೇನೆ. ನೀವು ಒಬ್ಬ ಹಿಂದುಳಿದ ವರ್ಗದ ಆಗಿದ್ರಿಂದ ನಿಮಗೆ ಎಲ್ಲಾ ವಿಚಾರವೂ ಗೊತ್ತು. ಬಡತನದಿಂದ ಹಿಡ್ಕೊಂಡು ಮುದ್ದೆಯ ಕರಕು ತಿಂದಿದ್ದು ನಿಮಗೆ ಅನುಭವ ಇದೆ, ಹುಲ್ಲಿನ ಗುರುತ ತಿಂದು ಅನುಭವ ಇದೆ. ಹಾಗಾಗ್ಬಾರ್ದು. ನಿಮ್ಮ ನೇತೃತ್ವ ಇರ್ತಕ್ಕಂಥ ಈ ಸರ್ಕಾರ ಗುಡಿಸಲು ಮುಕ್ತ ಭಾರತ ಏನೋ ಅಂದಿದ್ದೀರಿ, ಗುಡಿಸಲು ಮುಕ್ತ ಕರ್ನಾಟಕ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಜನ ಕೂಡ ಗುರುತು ಇದ್ದಾರೆ. ಆ ಗುರುತು ಮುಕ್ತ ಆಗ್ಬೇಕಾದ್ರೆ ನಮ್ಮ ಜನಗಳಿಗೆ ಸಾಕಷ್ಟು ಹೆಲ್ಪ್ ಮಾಡಿ ಒಂದು 500 ಕೋಟಿ ಕೊಟ್ಟಾಗ ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಈಸಿ ಆಗುತ್ತೆ ಅಂತಕ್ಕಂಥ ಒಂದು ಕೇಳ್ಕೊತಾ, ನೀವು ಕೊಡ್ಲಿಲ್ಲ ಅಂತಂದ್ರೂ ಕೂಡ ನಮಗೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕಂಕಣಬದ್ಧರಾಗಿದ್ದೀವಿ. ನಿಮ್ಗೆ ಯಾವ್ದೋ ಸ್ವಲ್ಪ ಜನ ನೀವು ನಮ್ಮ ಹಾ ಹೂ ಅನ್ಬೋದು, ಅಲ್ಲ ಅದಲ್ಲ. ನಿಜವಾದ ಕಾರ್ಯಕರ್ತರು, ನಿಜವಾದ ಬಡತನ ಇರ್ತಕ್ಕಂಥವ್ರು ಇಲ್ಲಿ ಬಂದಿದ್ದಾರೆ ನೋಡಿ, ಇವರು ನಿಜವಾದವರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡಿರ್ತದೆ, ನಿಮ್ಗೆ ಬೈಯೋದು ಮತ್ತೊಂದು ಅದಲ್ಲ, ನಮ್ದಲ್ಲ. ನಾವು ಈ ಹಿಂದೆ ಸರ್ಕಾರಕ್ಕೆ ಸಾಕಷ್ಟು ವಾಚಾಮ ಗೋಚರ ಬೈದು ಬಿಟ್ಟು ನಿಗಮಗಳಲ್ಲಿ ಘೋಷಣೆ ಮಾಡ್ಕೊಂಡಿದ್ವಿ. ತಾವೇ ತಮ್ಮ ಪ್ರಣಾಳಿಕೆಯಲ್ಲಿ 205 ಕೋಟಿ ಕೊಡ್ತೀವಿ ನಿಮ್ಗೆ ನಿಗಮಕ್ಕೆ ಅಂತ ಮೀಸೆ ಎತ್ತಿದ್ರೆ ನೀವು ಆ ಮೀಸೆ ಇವತ್ತು ಸುಳ್ಳಾಗಿ ಅಂತಕ್ಕಂತಾಗಿದೆ. ಆದ್ರೆ ಇನ್ನೂ ಒಂದು 2.5 ವರ್ಷ ಕಾಲ ಅವಕಾಶ ನಿಮಗಿದೆ. ಆ 2.5 ವರ್ಷ ಕಾಲದ ಒಳಗಡೆ ನಮ್ಮ ಒಂದು ಜನಾಂಗಕ್ಕೆ, ಕಚ್ಚಿರ್ತಕ್ಕಂಥ ಜನಾಂಗಕ್ಕೆ, ಯಾರು ನೀವು ದೊಡ್ಡ ಶ್ರೀಮಂತರು ಹೋಗ್ಬೇಡಿ, ನೀವು ಬೇರೆಡಿಕೆ ಶ್ರೀಮಂತರಿದ್ದಾರೆ ನಮ್ಮಲ್ಲಿ. ಆ ಶ್ರೀಮಂತರು ನಂಬ್ಕೊಂಡು ನೀವು ಹಿಡಿದ್ರೆ ಬಹಳ ದೊಡ್ಡ ಶ್ರೀಮಂತರು ಅಂತಕ್ಕಂಥದ್ದು ಬೇಡ. ನಮ್ಮಲ್ಲಿ ಬಡ ಕಡಿಬರ್ತಕ್ಕಂಥ ಬಹಳ ಜನ ಇದ್ದಾರೆ. ನಮ್ಗೆ ಏನು ಸೇಂದಿ ಕೊಡ್ರಿ ಸಮಯ ಅಂತ ಕೇಳಿದೀವಿ, ಸೇಂದಿ ಕೊಡ್ರಿ, ನಿಗಮಕ್ಕೆ ದುಡ್ಡು ಕೊಡ್ರಿ. ಮತ್ತೆ ನಮಗೆ ಇವತ್ತು ಪುತ್ರ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲರೂ ಇಟ್ಟಿರ ಪುತ್ರ ಇಟ್ಟಿರಪ್ಪ, ಮೂಲ ಎಲ್ಲ ಕೇಳಿದ್ರೆ ಕೊಡ್ತಾ ಇದ್ರಿ. ಹಾಗೆ ನಾರಾಯಣಗುರು ಪುತ್ರ ಇಡ್ಲಿಕ್ಕೆ ಆದ್ರೆ ನಿಮ್ಗೆ ಹೆಣ್ಣದ ಮಾರಾಯಣ ಪುತ್ರ ಇಡ್ಲಿಕ್ಕೆ ಅದಲ್ವೇ? ಇಡ್ರಿ ಸ್ವಾಮಿ, ನಿಮ್ಗೇನ್ ಗಂಟು ಖರ್ಚಾಗ್ತತಿ ಅಲ್ವಾ? ಖರ್ಚು ಅಕಸ್ಮಾತ್ ನಿಮ್ಗೆ ಸರ್ಕಾರದಿಂದ ದುಡ್ಡು ಖರ್ಚಾಗುತ್ತೆ, ಜಾಗ ಕೊಟ್ಟು ನಾವೇ ಮಾಡ್ಕೊತೀವಿ ಸರ್. ಆ ಕಂಚಿನ ಪುತ್ರ ಏನೂ ಇಲ್ಲ, ಬಂಗಾರ ಪುತ್ರ ಮಾಡ್ಕೊತೀವಿ. ನಮ್ಗೆ ಅರ್ಥಲ್ಲ, ಸರ್ಕಾರದಿಂದ ಜಾಗ ಮಾಡಿಕೊಡ್ರಿ ನಮ್ಗೆ ಸಾಕು ಅಂತ ಕೇಳ್ಕೊತ ಬಂದು ನಮಗೆ ಒಟ್ಟು ಹೆಂಡದ ಮಾರಾಯ ಅಂತಕ್ಕಂಥದ್ದು ಶರಣರ ಒಂದು ಸಾಲಿನಲ್ಲಿರ್ತಕ್ಕಂಥ ಮಹಾನ್ ನಾಯಕರವರು, ಬಸವಣ್ಣನ ಸಮಕಾಲ ಆಗಿರ್ತಕ್ಕಂಥ ನಾಯಕರು, ಹಾಗೂ ಹೆಂಡದ ಮಾರಾಯದವರು ನಮಗೊಂದು ಪುತ್ರ ಬೇಕು ಅಂತಕ್ಕಂಥದ್ದು ವಿಧಾನಸಭೆಯಲ್ಲಿ ಕೇಳ್ಕೊತಿದ್ವಿ. ಹೊಡೆದಕ್ಕೆ ಆಗದ ಪಕ್ಷ ಎಲ್ಲರೂ ಒಳ್ಳೆ ಜಾಗ ಸೂಚನೆ ಮಾಡಿ ನಿಮ್ಗೆ ದುಡ್ಡು ಕೊಡ್ಲಿಕ್ಕಾದ್ರೂ ಕೂಡ ನಾವು ಕಟ್ಕೊಂತೀವಿ. ನಮ್ಮ ಶಕ್ತಿ ಇದೆ. ನಾವು 500 ರೂಪಾಯಿ ನಮಗೆ ಶಕ್ತಿ ಇದೆ, ಅದು 500 ರೂಪಾಯಿ ಹಾಕೋ ಶಕ್ತಿ ನಮಗಿದೆ. ಹಾಗಂತ ಹೇಳ್ತಾ ಬಂಧುಗಳೇ, ಇವತ್ತು ನನ್ನ ಹೆಸರು ಡಾಕ್ಟರ್ ಮಂಚೇಗೌಡ. ಈ ಒಂದು ಜನಾಂಗದ ಮುಖಂಡನಾಗಿ ನಿಮ್ ತಮ್ಮಲ್ಲಿ ಮನವಿ ಮೂಲಕ ಕೇಳ್ಕೊತೀವಿ. ಮನವಿ ನೋಡಿ, ಮನವಿ ಮೂಲಕ ಕೇಳ್ಕೊಂಡಾಗ ತಾವು ಅಕ್ಸೆಪ್ಟ್ ಮಾಡ್ತಕ್ಕಂಥ ಕರ್ತವ್ಯ. ನಾವು ವಾಚಾಮ ಗೋಚರ ಬೈದಾಗ ಅವ್ನು ಮಂಚೇಗೌಡ ಬೈತಾನಪ್ಪ ಅಂತಕ್ಕಂಥದ್ದು ಬೇಡ. ಇವತ್ತು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಇಲ್ಲ ನಿಮ್ಮ ಪಾದ ಮುಟ್ಟಿ ಕೇಳ್ಕೊಬೇಕಪ್ಪ ಅಂದ್ರೆ ಜನಾಂಗಕ್ಕೋಸ್ಕರ ನಾವು ಪಾದ ಮುಟ್ಟಕ್ಕೂ ರೆಡಿ ಇದ್ದೀವಿ. ಆ ದಯವಿಟ್ಟು ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ನಮಸ್ಕಾರ.